ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ನಮ್ಮ ಮಕ್ಕಳನ್ನು ಪ್ರೀತಿಸುತ್ತೇವೆ. ಅವರಿಗೆ ಜಗತ್ತಿನ ಎಲ್ಲ ಸುಖ ಸೌಲಭ್ಯಗಳನ್ನು ನೀಡಲು ಬಯಸುತ್ತೇವೆ. ಆದರೆ ನಮಗೆ ಅರಿವಿಲ್ಲದೆಯೇ ನಾವು ಮಾಡುವ ಕೆಲವು ಸಣ್ಣ ತಪ್ಪುಗಳು ಮಗುವಿನ ಮನಸ್ಸಿನ ಮೇಲೆ ಆಳವಾದ ಪರಿಣಾಮ ಬೀರುತ್ತೆ ಅನ್ನೋದು ನಿಮಗೆ ಗೊತ್ತಾ? ಹೆಚ್ಚಿನ ಪೋಷಕರು ಕೇಳುವ ಪ್ರಶ್ನೆ ಒಂದೇ: ನನ್ನ ಮಗು ಯಾಕೆ ಹೀಗೆ ಆಟ ಮಾಡ್ತಾ ಇದೆ? ನಮ್ಮ ನಡುವೆ ಯಾಕೆ ಅಂತರ ಬೆಳೀತಾ ಇದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡುವ ಒಂದು ಅದ್ಭುತ ಪುಸ್ತಕದ ಸಾರಾಂಶ ಇವತ್ತು ನಾನು ನಿಮಗೆ ಬಂದಿದ್ದೀನಿ. ಅದೇ ಫಿಲಿಪಾ ಫೆರಿ ಅವರ ದ ಬುಕ್ ಯು ವಿಶ್ ಪ್ಯಾರೆಂಟ್ಸ್ ಹ್ಯಾಡ್ ರೆಡ್ ಆ್ಯಂಡ್ ಯುವರ್ ಚಿಲ್ಡ್ರನ್ ವಿಲ್ ಬಿ ಗ್ಲಾಡ್ ಟು ರೆಡ್. ಈ ಪುಸ್ತಕವು ಕೇವಲ ಮಗುವಿನ ಮನಸ್ಸನ್ನು ಹೇಗೆ ಸಾಕಬೇಕು ಅಂತ ಹೇಳ್ಕೊಡೋದಿಲ್ಲ, ಬದಲಾಗಿ ಪೋಷಕರಾಗಿ ನಾವು ಹೇಗೆ ಬದಲಾಗಬೇಕು ಅಂತ ಹೇಳ್ಕೊಡುತ್ತೆ. ನಮ್ಮ ಬಾಲ್ಯದ ಗಾಯಗಳು ನಮ್ಮ ಮಕ್ಕಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಮತ್ತು ಮಗುವಿನೊಂದಿಗೆ ಒಂದು ಹೊಸ ಭದ್ರವಾದ ಬಾಂಧವ್ಯವನ್ನು ಹೇಗೆ ಬೆಳೆಸಬೇಕು ಅನ್ನೋದನ್ನು ಅತ್ಯಂತ ಸರಳವಾಗಿ ವಿವರಿಸುತ್ತೆ. ನೀವು ಹೊಸ ಪೋಷಕರಾಗಿರಲಿ ಅಥವಾ ಹರೆಯದ ಮಕ್ಕಳ ಪೋಷಕರಾಗಿರಲಿ, ಈ ವಿಡಿಯೋ ಸರಣಿ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಲ್ಲದು. ಬನ್ನಿ, ಇಂದಿನ ಸಂಚಿಕೆಯಲ್ಲಿ ಈ ಪುಸ್ತಕದ ಮೊದಲ ಭಾಗ, ನಮ್ಮ ಬಾಲ್ಯದ ಪ್ರಭಾವದ ಬಗ್ಗೆ ತಿಳಿಯೋಣ. ಭಾಗ 1: ನಿಮ್ಮ ಬಾಲ್ಯದ ನೆನಪುಗಳು ನಿಮ್ಮ ಮಗುವಿನ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ. ನಾವು ಪೋಷಕರಾದ ತಕ್ಷಣ ಹೊಸದಾಗಿ ಎಲ್ಲವನ್ನು ಕಲಿಯುತ್ತೇವೆ ಅಂತ ಭಾವಿಸ್ತೇವೆ. ಆದರೆ ಸತ್ಯ ಏನಪ್ಪ ಅಂದರೆ, ನಾವು ಮಗುವನ್ನು ಎತ್ತಿಕೊಂಡ ಕ್ಷಣದಲ್ಲೇ ನಮ್ಮ ಅರಿವಿಲ್ಲದೆಯೇ ನಮ್ಮ ಬಾಲ್ಯದ ನೆನಪುಗಳು ಜಾಗೃತವಾಗ್ತವೆ. ಫಿಲಿಪಾ ಫೆರಿ ಈ ಪುಸ್ತಕದಲ್ಲಿ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ: ನೀವು ನಿಮ್ಮ ಮಗುವನ್ನು ಹೇಗೆ ನಡೆಸಿಕೊಳ್ಳುತ್ತೀರಾ ಅನ್ನೋದು ನಿಮ್ಮ ಪೋಷಕರು ನಿಮ್ಮನ್ನು ಹೇಗೆ ನಡೆಸಿಕೊಂಡಿದ್ದರು ಅನ್ನೋದರ ಮೇಲೆ ನಿಂತಿರುತ್ತೆ. 1. ಗತಕಾಲದ ಪ್ರತಿಧ್ವನಿ, ದ ಪಾಸ್ಟ್ ಇನ್ ದ ಪ್ರೆಸೆಂಟ್. ನಮ್ಮ ಮಗು ಅಳುವಾಗ ನಮಗೆ ವಿಪರೀತ ಸಿಟ್ಟು ಬಂದರೆ ಅಥವಾ ಹತಾಶೆ ಉಂಟಾದರೆ ಅದು ಮಗುವಿನ ತಪ್ಪಲ್ಲ, ಬದಲಾಗಿ ನಾವು ಚಿಕ್ಕವರಿದ್ದಾಗ, ನಾವು ಅತ್ತಾಗ ನಮ್ಮ ಪೋಷಕರು ನಮ್ಮನ್ನು ಹೇಗೆ ನಡೆಸಿಕೊಂಡಿದ್ದರು ಅನ್ನೋದರ ನೆನಪು ನಮ್ಮ ಮೆದುಳಿನಲ್ಲಿ ಟ್ರಿಗರ್ ಆಗುತ್ತೆ. ಉದಾಹರಣೆಗೆ, ನೀವು ಅತ್ತಾಗ ನೀವು ಯಾರನ್ನು ಸಮಾಧಾನ ಮಾಡದೆ ಸುಮ್ಮನೆ ಇರು ಅಂತ ಗದರಿಸಿದ್ದರೆ, ಇಂದು ನಿಮ್ಮ ಮಗು ಅಳುವಾಗ ನೀವು ಕಿರಿಕಿರಿ ಉಂಟು ಮಾಡೋದು ಸಹಜ. 2. ಗೋಸ್ಟ್ ಇನ್ ದ ನರ್ಸರಿ. ಇದನ್ನು ಲೇಖಕಿ ನರ್ಸರಿಯೊಳಗಿನ ಭೂತಗಳು ಅಂತ ಹೇಳ್ತಾರೆ. ಅಂದರೆ ನಮ್ಮ ಪೋಷಕರಿಂದ ನಾವು ಪಡೆದ ಅಸಮಾಧಾನ ಅಥವಾ ನೋವು ನಮ್ಮ ಮಕ್ಕಳ ಮೇಲೆ ಪ್ರದರ್ಶಿಸುತ್ತೇವೆ. ನಮಗೆ ಅರಿವಿಲ್ಲದೆಯೇ ನಾವು ನಮ್ಮ ಪೋಷಕರಂತೆ ವರ್ತಿಸೋದಕ್ಕೆ ಶುರು ಮಾಡಿರ್ತೀವಿ. ಪರಿಹಾರ: ಇದನ್ನು ಸರಿಪಡಿಸಲು ಮೊದಲು ನಾವು ನಮ್ಮ ಬಾಲ್ಯದ ಕಹಿ ನೆನಪುಗಳನ್ನು ಒಪ್ಪಿಕೊಳ್ಳಬೇಕು. ನನಗೆ ಅಂದು ನೋವಾಗಿತ್ತು ಅಂತ ಅರಿತುಕೊಂಡಾಗ ಮಾತ್ರ ನಾವು ಆ ತಪ್ಪನ್ನು ನಮ್ಮ ಮಕ್ಕಳ ಮೇಲೆ ಮಾಡುವುದನ್ನು ನಿಲ್ಲಿಸಬಹುದು. 3. ನಿಮ್ಮ ಭಾವನೆಗಳನ್ನು ಗಮನಿಸಿ. ಮಗು ಹಠ ಮಾಡಿದಾಗ ಅಥವಾ ಏನನ್ನಾದರೂ ಚೆಲ್ಲಿದಾಗ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ? ನೀವು ತಕ್ಷಣ ಕಿರುಚುತ್ತೀರಾ ಅಥವಾ ಮಗುವಿನ ಜಾಗದಲ್ಲಿ ನಿಂತು ಯೋಚಿಸ್ತೀರಾ? ನಿಮ್ಮ ಅತಿಯಾದ ಪ್ರತಿಕ್ರಿಯೆ ಯಾವಾಗಲೂ ನಿಮ್ಮ ಹಳೆಯ ಗಾಯದ ಸಂಕೇತ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮ ಮಗುವು ಚೆನ್ನಾಗಿ ಬೆಳೆಸಬೇಕು ಅಂತಂದರೆ ಮೊದಲು ನಿಮ್ಮ ಬಾಲ್ಯದ ನೆನಪುಗಳೊಂದಿಗೆ ನೀವು ಶಾಂತಿಯಿಂದ ಇರಬೇಕು. ನಾವು ಮಗು ಹುಟ್ಟಿದ ತಕ್ಷಣ ಮಾಡುವ ಅದ್ಭುತ ಪ್ರಕ್ರಿಯೆ ಅಂದರೆ ಬ್ರೆಸ್ಟ್ ಕ್ರಾಸ್ ಮತ್ತು ಮಗುವಿನ ಶಕ್ತಿನ ಬಗ್ಗೆ ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಭಾಗ 2: ಮಗುವಿನ ಅದ್ಭುತ ಶಕ್ತಿ, ಬ್ರೆಸ್ಟ್ ಕ್ರಾಲ್ ಮತ್ತು ಮೊದಲ ಅಪ್ಪುಗೆ. ಮೊದಲ ಭಾಗದಲ್ಲಿ ನಾವು ನಮ್ಮ ಬಾಲ್ಯದ ಪ್ರಭಾವದ ಬಗ್ಗೆ ತಿಳಿದುಕೊಂಡ್ವಿ. ಇಂದು ನಾವು ಮಗು ಈ ಜಗತ್ತಿಗೆ ಬಂದ ಮೊದಲ 1 ಗಂಟೆಯಲ್ಲಿ ನಡೆಯುವ ಒಂದು ಪವಾಡದ ಬಗ್ಗೆ ಮಾತಾಡೋಣ. ಅದನ್ನೇ ಲೇಖಕಿ ಬ್ರೆಸ್ಟ್ ಕ್ರಾಲ್ ಅಂತ ಕರೀತಾರೆ. 1. ಮಗು ಕೇವಲ ವಸ್ತುವಲ್ಲ, ಎ ಪರ್ಸನ್ ವಿತ್ ಏಜೆನ್ಸಿ. ಹೆಚ್ಚಿನವರು ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಏನೂ ತಿಳಿಯದು, ನಾವೇ ಅದಕ್ಕೆ ಎಲ್ಲವನ್ನು ಮಾಡಬೇಕು ಅಂತ ಭಾವಿಸ್ತಾರೆ. ಆದರೆ ಸ್ವೀಡನ್ನ ಸಂಶೋಧನೆಯು ಒಂದು ಅದ್ಭುತ ಸತ್ಯವನ್ನು ಬಯಲು ಮಾಡಿದೆ. ಮಗು ಹುಟ್ಟಿದ ತಕ್ಷಣ ಅದನ್ನು ತಾಯಿಯ ಹೊಟ್ಟೆಯ ಮೇಲೆ ಮಲಗಿಸಿದರೆ ಆ ಪುಟ್ಟ ಜೀವ ತನ್ನ ಕಾಲಿನಿಂದ ತೆವಳುತ್ತಾ ತಾನಾಗಿಯೇ ತಾಯಿಯ ಎದೆಯ ಹಾಲನ್ನು ಹುಡುಕಿಕೊಂಡು ಹೋಗುತ್ತದೆ. ಸುಮಾರು 55 ನಿಮಿಷಗಳಲ್ಲಿ ಮಗು ತಾನಾಗಿಯೇ ಹಾಲನ್ನು ಕುಡಿಯಲು ಆರಂಭಿಸುತ್ತದೆ. ಪಾಠ: ಮಗು ಹುಟ್ಟಿದ
ಕ್ಷಣದಲ್ಲಿಯೇ ಅದಕ್ಕೆ ತನ್ನದೇ ಆದ ಸಾಮರ್ಥ್ಯವಿದೆ. ನಾವು ಅವರಿಗೆ ಕೇವಲ ವಸ್ತುಗಳಂತೆ ಕೆಲಸಗಳನ್ನು ಮಾಡಬಾರದು. ಬದಲಾಗಿ ಅವರ ಸ್ವತಂತ್ರ ಅಸ್ತಿತ್ವವನ್ನು ಗೌರವಿಸಬೇಕು. 2. ಚರ್ಮದಿಂದ ಚರ್ಮದ ಸ್ಪರ್ಶ. ಮಗುವನ್ನು ತಾಯಿಯಿಂದ ದೂರ ಇರಿಸಿ ತೊಟ್ಟಿಲಿನಲ್ಲಿ ಮಲಗಿಸುವ ತಾಯಿ ಅಪ್ಪುಗೆಯಲ್ಲಿ ಇರಿಸುವುದಕ್ಕೂ ದೊಡ್ಡ ವ್ಯತ್ಯಾಸ ಇದೆ. ಸಂಶೋಧನೆಗಳ ಪ್ರಕಾರ ತಾಯಿಯ ಬೆಚ್ಚಗಿನ ಅಪ್ಪುಗೆಯಲ್ಲಿ ಇದ್ದ ಮಕ್ಕಳು 25 ನಿಮಿಷಗಳಲ್ಲಿ ಕೇವಲ 60 ಸೆಕೆಂಡ್ ಮಾತ್ರ ಅತ್ತರೆ ತೊಟ್ಟಿಲಿನಲ್ಲಿ ಇದ್ದ ಮಕ್ಕಳು 18 ನಿಮಿಷಗಳ ಕಾಲ ಅತ್ತಿದ್ದಾರೆ. ಮಗುವಿನ ಅಳು ಕೇವಲ ಹಸಿವಿಗಾಗಿ ಅಲ್ಲ, ಅದು ನಿಮ್ಮ ಸಾಮೀಪ್ಯಕ್ಕಾಗಿ. ಕಂಪನಿ. ಮಗುವಿಗೆ ತಾನು ಸುರಕ್ಷಿತವಾಗಿದ್ದೇನೆ ಅನ್ನೋ ಭರವಸೆ ಸಿಗುವುದು ನಿಮ್ಮ ಸ್ಪರ್ಶದಿಂದ ಮಾತ್ರ. 3. ಅವಸರ ಬೇಡ. ನಾವು ಪೋಷಕರಾಗಿ ಯಾವಾಗಲೂ ಅವಸರದಲ್ಲಿ ಇದ್ದೇವೆ. ಮಗು ಬೇಗ ಕುಳಿತುಕೊಳ್ಳಲಿ, ನಡೆಯಲಿ, ಮಾತನಾಡಲಿ ಅಂತ ಬಯಸ್ತೇವೆ. ಆದರೆ ಈ ಬ್ರೆಸ್ಟ್ ಕ್ರಾಲ್ನ ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತದೆ. ತಾಳ್ಮೆ. ಮಗು ತನ್ನದೇ ಲಯದಲ್ಲಿ ಕೆಲಸ ಮಾಡ್ತದೆ. ನಾವು ಆ ಲಯಕ್ಕೆ ಹೊಂದಿಕೊಳ್ಳಬೇಕು. ಮಗುವನ್ನು ಗಮನಿಸುವುದರಿಂದ ನಾವು ಪ್ರಸ್ತುತ ಕ್ಷಣದಲ್ಲಿ ಬದುಕುವುದನ್ನು ಕಲಿಯಬಹುದು. ಫ್ರೆಂಡ್ಸ್, ನಿಮ್ಮ ಮಗುವಿಗೆ ಬೇಕಾಗಿರುವುದು ಬಣ್ಣ ಬಣ್ಣದ ಆಟಿಕೆಗಳಲ್ಲ, ನಿಮ್ಮ ಬೆಚ್ಚಗಿನ ಸ್ಪರ್ಶ ಮತ್ತು ಸಮಯ. ಈ ಆರಂಭಿಕ ಬಾಂಡಿಂಗ್ ಮಗುವಿನ ಇಡೀ ಜೀವನದ ಆತ್ಮವಿಶ್ವಾಸಕ್ಕೆ ಅಡಿಪಾಯ ಆಗುತ್ತೆ. ಭಾಗ 3. ಮಗುವಿನೊಂದಿಗೆ ತಕ್ಷಣ ಪ್ರೀತಿ ಹುಟ್ಟದಿದ್ದರೆ ಬಾಂಡಿಂಗ್ ಆ್ಯಂಡ್ ರಿಪೇರ್. ನಾವು ಸಿನಿಮಾಗಳಲ್ಲಿ ನೋಡಿದ್ದೀವಿ, ಮಗು ಹುಟ್ಟಿದ ತಕ್ಷಣ ತಾಯಿ ಅದನ್ನು ಅಪ್ಪಿಕೊಂಡು ಆನಂದ ಬಾಷ್ಪ ಸುರಿಸುತ್ತಾಳೆ. ಆದರೆ ನಿಜ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಹೀಗೆ ಆಗುತ್ತದೆ? ಖಂಡಿತ ಇಲ್ಲ. ಲೇಖಕಿ ಫಿಲಿಪಾ ಪೆರಿ ಇಲ್ಲಿ ಇಬ್ಬರು ತಾಯಂದಿರ ಕಥೆಯನ್ನು ಹಂಚಿಕೊಳ್ತಾರೆ. 1. ಎಮ್ಮಾ ಮತ್ತು ಮಲ್ಯ. 2 ವಿಭಿನ್ನ ಅನುಭವಗಳು. 1. ಎಮ್ಮಾ. ಅವಳಿಗೆ ಮಗು ಹುಟ್ಟಿದ ತಕ್ಷಣ ಒಂದು ರೀತಿಯ ಪ್ರೀತಿಯ ಹೊಳೆ ಹರಿಯಿತು. ಇದು ಅವಳ ದೇಹದಲ್ಲಿ ಬಿಡುಗಡೆಯಾದ ಆಕ್ಸಿಟೋಸಿನ್ ಅನ್ನೋ ಪ್ರೇಮದ ಹಾರ್ಮೋನು, ಅದರ ಪ್ರಭಾವ. 2. ಮಿಯಾ. ಅವಳ ಅನುಭವ ಪೂರ್ಣ ಭಿನ್ನವಾಗಿತ್ತು. ಅವಳ ಹೆರಿಗೆ ಅತ್ಯಂತ ನೋವಿನಿಂದ ಕೂಡಿತು. ಮಗು ಕೈಗೆ ಬಂದಾಗ ಅವಳಿಗೆ ಪ್ರೀತಿ ಅನಿಸಲೇ ಇಲ್ಲ, ಬದಲಾಗಿ ಕೇವಲ ಆಘಾತ ಅನಿಸಿತು. 2 ವಾರಗಳವರೆಗೆ ಅವಳಿಗೆ ಇದು ನನ್ನ ಮಗುವೇ ಅನ್ನೋ ಅನುಮಾನ ಇತ್ತು. ಪ್ರೀತಿ ತಡವಾದರೆ ನೀವು ಕೆಟ್ಟ ತಾಯಿ ಅಲ್ಲ. ನಮಗೆ ತಕ್ಷಣ ಪ್ರೀತಿ ಹುಟ್ಟದಿದ್ದರೆ ನಾವು ಅಪರಾಧ ಪ್ರಜ್ಞೆಗೆ ಒಳಗಾಗ್ತೇವೆ. ಆದರೆ ನೆನಪಿಡಿ, ಹೆರಿಗೆಯ ಸಮಯದಲ್ಲಿ ಉಂಟಾದ ದೈಹಿಕ ನೋವು ಅಥವಾ ಮಾನಸಿಕ ಆಘಾತದಿಂದಾಗಿ ಈ ಪ್ರೀತಿಯ ಹಾರ್ಮೋನು ಬಿಡುಗಡೆ ತಡವಾಗಬಹುದು. ಮಿಯಾ ತನ್ನ ಮಗುವಿನೊಂದಿಗೆ ನಿಜವಾದ ಬಾಂಡಿಂಗನ್ನು ಅನುಭವಿಸಲು 6 ತಿಂಗಳು ಬೇಕಾಯಿತು. ಅವಳು ತನ್ನ ಮಗನ ಕಣ್ಣಲ್ಲಿ ಕಣ್ಣಿಟ್ಟು ನಕ್ಕಾಗ ಆ ಸಂಬಂಧ ಬೆಳೆಯಿತು. ಪಾಠ. ಬಾಂಡಿಂಗ್ ಅನ್ನೋದು ಓಟದ ಸ್ಪರ್ಧೆ ಅಲ್ಲ, ಅದೊಂದು ಪ್ರಕ್ರಿಯೆ. ಸಮಯ ನೀಡಿ, ಅದು ತಾನಾಗಿಯೇ ಚಿಗುರುತ್ತದೆ. 3. ರಿಪೇರ್. ದ ಪವರ್ ಆಫ್ ರಿಪೇರ್. ಒಂದು ವೇಳೆ ಆರಂಭದಲ್ಲಿ ಮಗುವಿನಿಂದ ದೂರವಾಗಿದ್ದರೆ ಅಥವಾ ಸರಿಯಾಗಿ ಸ್ಪಂದಿಸದೇ ಇದ್ದರೆ ಈಗಲೂ ಕಾಲ ಮಿಂಚಿಲ್ಲ. ಮಗುವನ್ನು ಗಮನಿಸಲು ಆರಂಭಿಸಿ. ಅಬ್ಸರ್ವೇಷನ್. ಅವರ ಸಣ್ಣ ಸಣ್ಣ ಸನ್ನೆಗಳನ್ನು ಅರ್ಥ ಮಾಡಿಕೊಳ್ಳಿ. ನೀವು ಮಾಡಿದ ತಪ್ಪುಗಳನ್ನು ಸರಿಪಡಿಸಲು ಪ್ರಯತ್ನಿಸುವುದೇ ನಿಜವಾದ ಪೋಷಕತ್ವ. ಮಕ್ಕಳೊಂದಿಗೆ ಸಂಬಂಧ ಗಟ್ಟಿಯಾಗುವುದು ನಾವು ಪರ್ಫೆಕ್ಟಾಗಿ ಇದ್ದಾಗ ಅಲ್ಲ, ಬದಲಾಗಿ ನಾವು ತಪ್ಪುಗಳನ್ನು ತಿದ್ದಿಕೊಂಡಾಗ. ಫ್ರೆಂಡ್ಸ್, ನೀವು ಮಗುವಿನೊಂದಿಗೆ ತಕ್ಷಣ ಪ್ರೀತಿ ಹೊಂದದೇ ಇದ್ದರೆ ಭಯಪಡಬೇಕಾಗಿಲ್ಲ. ನಿಮ್ಮ ಭಾವನೆಗಳನ್ನು ಯಾರಾದರೂ ನಂಬಿಕಸ್ಥ ವ್ಯಕ್ತಿಯ ಜೊತೆ ಹಂಚಿಕೊಳ್ಳಿ. ಪ್ರೀತಿ ಅನ್ನೋದು ಕೇವಲ ಪದಗಳಲ್ಲ, ಅದು ನೀವು ಮಗುವಿಗೆ ನೀಡುವ ನಿರಂತರ ಗಮನ ಮತ್ತು ಅಪ್ಪುಗೆ.
ಭಾಗ 4. ಅಟ್ಯಾಚ್ಮೆಂಟ್ಸ್ ಥಿಯರಿ. ಮಗುವಿನ ಅಳು ಕೇವಲ ಶಬ್ದ ಅಲ್ಲ. ನಾವು ಮಗು ಅತ್ತಾಗ ಅದನ್ನು ಸುಮ್ಮನೆ ಇರಿಸಲು ಪ್ರಯತ್ನಿಸುತ್ತೇವೆ. ಆದರೆ ಆ ಅಳುವಿಗೆ ಹೇಗೆ ಸ್ಪಂದಿಸುತ್ತೇವೆ ಅನ್ನೋದು ಮಗುವಿನ ಇಡೀ ಭವಿಷ್ಯದ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತೆ ಅಂತ ನಿಮಗೆ ನಂಬ್ತೀರಾ? ಇದನ್ನೇ ಮನೋವಿಜ್ಞಾನದಲ್ಲಿ ಅಟ್ಯಾಚ್ಮೆಂಟ್ ಥಿಯರಿ ಅಂತ ಕರೀತಾರೆ. 1. ಮಗು ಅಳುವುದನ್ನೇ ನಿಲ್ಲಿಸಿದರೆ ದ ಸೈಲೆನ್ಸ್ ಡೇಂಜರ್. ಕೆಲವರು ಸ್ಲೀಪ್ ಟ್ರೈನಿಂಗ್ ಹೆಸರಿನಲ್ಲಿ ಮಗು ಅತ್ತರೂ ಎತ್ತಿಕೊಳ್ಳಬೇಡಿ, ಆಗಲೇ ಅದು ಅಳುವುದನ್ನು ನಿಲ್ಲಿಸಿ ತಾನಾಗಿಯೇ ಮಲಗಲು ಕಲಿಯುತ್ತದೆ ಅಂತ ಹೇಳ್ತಾರೆ. ಆದರೆ ಸಂಶೋಧನೆಯ ಪ್ರಕಾರ ಮಗು ಅಳುವುದನ್ನು ನಿಲ್ಲಿಸಬಹುದು, ಆದರೆ ಅದರ ಒಳಗಿನ ಒತ್ತಡ ಕಾರ್ಟಿಸಾಲ್ ಕಡಿಮೆ ಆಗಿರೋದಿಲ್ಲ. ಮಗು ಅಳುವುದನ್ನು ನಿಲ್ಲಿಸುವುದರು ಶಿಸ್ತು ಕಲಿತಿದ್ದಕ್ಕಾಗಿ ಅಲ್ಲ, ಬದಲಾಗಿ ನಾನು ಅತ್ತರೂ ಯಾರೂ ಬರುವುದಿಲ್ಲ ಅನ್ನೋ ಅಸಹಾಯಕತೆಯಿಂದ. ಡಿಸೋಸಿಯೇಷನ್. ಇದು ಮಗುವಿನ ಮೆದುಳಿನ ಬೆಳವಣಿಗೆಯ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. 2. 3 ವಿಧದ ಬಾಂಧವ್ಯಗಳು. ಅಟ್ಯಾಚ್ಮೆಂಟ್ಸ್. ನಿಮ್ಮ ಮಗುವಿನ ವ್ಯಕ್ತಿತ್ವ ಹೇಗೆ ಇರುತ್ತದೆ ಅನ್ನೋದು ನೀವು ಅವರಿಗೆ ನೀಡುವ ಸ್ಪಂದನೆಯ ಮೇಲೆ ನಿಂತಿದೆ. 1. ಸುರಕ್ಷಿತ ಬಾಂಧವ್ಯ. ನೀವು ಮಗುವಿನ ಅಗತ್ಯಗಳಿಗೆ ತಕ್ಷಣ ಸ್ಪಂದಿಸಿದರೆ ಮಗು ಬೆಳೆದು ದೊಡ್ಡವರಾದ ಮೇಲೆ ಇತರರನ್ನು ನಂಬುತ್ತದೆ ಮತ್ತು ಆತ್ಮವಿಶ್ವಾಸದಿಂದ ಇರುತ್ತದೆ. 2. ಆತಂಕದ ಬಾಂಧವ್ಯ. ನೀವು ಒಮ್ಮೆ ಸ್ಪಂದಿಸಿ ಇನ್ನೊಮ್ಮೆ ನಿರ್ಲಕ್ಷಿಸಿದರೆ ಮಗು ಅತಿ ಹೆಚ್ಚು ಅಂಟಿಕೊಳ್ಳುವ ಸ್ವಭಾವ ಬೆಳೆಸಿಕೊಳ್ಳುತ್ತೆ. 3. ದೂರವಿರುವ ಬಾಂಧವ್ಯ. ನೀವು ಸದಾ ಮಗುವಿನ ಭಾವನೆಗಳನ್ನು ನಿರ್ಲಕ್ಷಿಸಿದರೆ ಮಗು ಬೆಳೆದು ದೊಡ್ಡವರಾದ ಮೇಲೆ ಯಾರನ್ನೂ ಹತ್ತಿರ ಸೇರಿಸಿಕೊಳ್ಳುವುದಿಲ್ಲ ಮತ್ತು ಒಂಟಿಯಾಗಿ ಇರಲು ಇಷ್ಟಪಡುತ್ತದೆ. 3. ನಿಮ್ಮ ಸ್ಪಂದನೆ ಹೇಗಿರಲಿ. ಕೋಎರ್ಸಿವ್ ಕ್ರೈಸ್. ಮಗುವಿನ ಅಳು ಒಂದು ಅಲಾರಾಮ್ ಇದ್ದಂತೆ. ಅದು ನಿಮ್ಮ ಗಮನವನ್ನು ಸೆಳೆಯಲು ಪ್ರಕೃತಿ ನೀಡಿರುವ ಶಕ್ತಿ. ಮಗು ಅತ್ತಾಗ ಅವರನ್ನು ಎತ್ತಿಕೊಳ್ಳಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಐ ಕಾಂಟ್ಯಾಕ್ಟ್, ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋ ಭರವಸೆ ನೀಡಿ. ಮಗುವಿನ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು ಬಾಂಧವ್ಯದ ಮೊದಲ ಮೆಟ್ಟಿಲು. ಫ್ರೆಂಡ್ಸ್, ನಿಮ್ಮ ಮಗುವಿಗೆ ನೀವು ಕೇವಲ ಹಾಲು ಆಹಾರ ನೀಡಿದರೆ ಸಾಲದು. ಅವರ ಭಾವನೆಗಳಿಗೆ ಸ್ಪಂದಿಸುವ ಸುರಕ್ಷಿತ ತಾಣವಾಗಬೇಕು. ಸೇಫ್ ಬೇಸ್. ನೆನಪಿಡಿ, ಬಾಲ್ಯದಲ್ಲಿ ಸಿಗುವ ಈ ಭದ್ರತೆ ಅವರ ಇಡೀ ಜೀವನದ ಆಸ್ತಿ. ಭಾಗ 5. ಪೋಷಕರಿಗೂ ಬೇಕು ಒಂದು ಪೋಷಣೆ. ಸಪೋರ್ಟಿಂಗ್ ದ ಪೇರೆಂಟ್ಸ್. ನಾವು ಮಗುವಿನ ಆರೈಕೆಯ ಬಗ್ಗೆ ಸಾಕಷ್ಟು ಮಾತನಾಡ್ತೀವಿ, ಆದರೆ ಆ ಮಗುವನ್ನು ನೋಡಿಕೊಳ್ಳುವ ಪೋಷಕರ ಮನಸ್ಥಿತಿ ಹೇಗಿರಬೇಕು ನೆನಪಿಡಿ. ಒಬ್ಬ ಪೋಷಕನಾಗಿ ನಿಮ್ಮ ಪಾತ್ರೆ ಖಾಲಿಯಾಗಿದ್ದರೆ ನಿಮ್ಮ ಮಗುವಿಗೆ ಪ್ರೀತಿಯನ್ನು ಉಣಿಸಲು ಸಾಧ್ಯವೇ? ಫಿಲಿಪಾ ಪೆರಿ ಈ ಪುಸ್ತಕದಲ್ಲಿ ಒಂದು ಮಹತ್ವದ ಸತ್ಯವನ್ನು ಹೇಳ್ತಾರೆ. ಪೋಷಕರಿಗೂ ಒಂದು ಪೋಷಣೆ ಅಂದರೆ ಪೇರೆಂಟಿಂಗ್ ದ ಪೇರೆಂಟ್ ಬೇಕು. 1. ಒಂಟಿತನ ಒಂದು ಎಚ್ಚರಿಕೆಯ ಗಂಟೆ. ಲೋನ್ಲಿನೆಸ್ ಆ್ಯಸ್ ಅನ್ ಅಲಾರಾಮ್. ನಮಗೆ ಹಸಿವಾದಾಗ ಹೊಟ್ಟೆ ಹೇಗೆ ಸಂಕೇತ ನೀಡುತ್ತದೆಯೋ ಹಾಗೆಯೇ ನಮಗೆ ಮನುಷ್ಯರ ಸಾಮೀಪ್ಯ ಬೇಕಾದಾಗ ಮನಸ್ಸು ಒಂಟಿತನದ ಸಂಕೇತ ನೀಡುತ್ತೆ. 1. ಹೊಸ ಪೋಷಕರಿಗೆ ಇದು ಕಾಡುವುದು ಸಹಜ, ಆದರೆ ಒಂಟಿತನ ಹೆಚ್ಚಾದಂತೆಯೇ ನಾವು ಇತರರನ್ನು ಭೇಟಿ ಮಾಡಲು ಹಿಂಜರಿತೇವೆ. ಡಯಾಫೋಬಿಯಾ. ಇದು ಸಂವಹನದ ಮೇಲಿನ ಭಯ. ನಮಗೆ ನಾವೇ ನಾನು ಇತರ ಪೋಷಕರಿಗಿಂತ ಕಮ್ಮಿ ಅಂತ ನೆಪಗಳನ್ನು ಹೇಳಿ ದೂರ ಸರಿಯುತ್ತೇವೆ. ಇದು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. 2. ಹೆರಿಗೆಯ ನಂತರದ ಖಿನ್ನತೆ. ಪೋಸ್ಟ್ ಮರ್ಟಲ್ ಡಿಪ್ರೆಷನ್, PNB.
ಸಂಶೋಧನೆಯ ಪ್ರಕಾರ 10% ತಾಯಂದಿರು ಮತ್ತು ಸುಮಾರು 10% ತಂದೆಯಂದಿರು ಈ ಸಮಸ್ಯೆಯಿಂದ ಬಳಲುತ್ತಾರೆ. ಲಕ್ಷಣಗಳು: ಅತಿಯಾದ ಆತಂಕ, ಮಗುವಿನ ಮೇಲೆ ಪ್ರೀತಿ ಬಾರದಿರುವುದು, ನಿದ್ರಾಹೀನತೆ ಮತ್ತು ಸದಾ ದಣಿವು. ಗ್ರೆಟ್ಚೆನ್ ಕತೆ. ಅವಳು ಹೈ ಅಚೀವರ್ ಆಗಿದ್ಲು, ಆದರೆ ಮಗು ಹುಟ್ಟಿದ ಮೇಲೆ ತಾನು ಎಲ್ಲದರಲ್ಲೂ ಸೋಲುತ್ತಿದ್ದೇನೆ ಅಂತ ಭಾವಿಸಿದ್ಲು. ಅವಳು ಮಗುವಿನ ಅಳುವನ್ನು ಶಿಕ್ಷೆ ಅಂತ ಅಂದ್ಕೊಂಡು ಭಾವಿಸ್ತಾಯಿದ್ರು. ಅವಳು ಇನ್ನೊಬ್ಬ ತಾಯಿಯ ಮುಂದೆ ತನ್ನ ಕಷ್ಟ ಹಂಚಿಕೊಂಡಾಗ ಮಾತ್ರ ಅವಳಿಗೆ ಗುಣವಾಗಲು ಆರಂಭವಾಯಿತು. 3. ನಿಮ್ಮ ಬೆಂಬಲ ಜಾಲವನ್ನು ಗುರುತಿಸಿ. ಸಪೋರ್ಟ್ ನೆಟ್ವರ್ಕ್ ಎಕ್ಸಸೈಸ್. ಒಂದು ಕಾಗದದ ಮೇಲೆ ನಿಮ್ಮ ಹೆಸರನ್ನು ಮಧ್ಯದಲ್ಲಿ ಬರೆಯಿರಿ. ನಿಮ್ಮ ಸುತ್ತಲೂ ನಿಮಗೆ ಯಾರ್ಯಾರು ಬೆಂಬಲ ನೀಡ್ತಾ ಇದ್ದಾರೆ ಅಂತ ಬರೆಯಿರಿ. ಭಾವನಾತ್ಮಕ ಬೆಂಬಲ. ನಿಮ್ಮ ಮಾತುಗಳನ್ನು ತೀರ್ಪು ನೀಡದೆ ಕೇಳುವವರು ಯಾರು? ಪ್ರಾಯೋಗಿಕ ಬೆಂಬಲ. ಅಡುಗೆ ಮಾಡುವುದು ಅಥವಾ ಮಗುವನ್ನು ಸ್ವಲ್ಪ ಹೊತ್ತು ನೋಡಿಕೊಳ್ಳಲು ಸಹಾಯ ಮಾಡುವವರು ಯಾರು? ಈ ಪಟ್ಟಿಯಲ್ಲಿ ಗ್ಯಾಪ್ ಇದ್ದರೆ ಅದನ್ನು ತುಂಬಲು ಹಿಂಜರಿಯಬೇಡಿ. ಸಹಾಯ ಕೇಳುವುದು ನಿಮ್ಮ ದೌರ್ಬಲ್ಯ ಅಲ್ಲ, ಅದು ನಿಮ್ಮ ಶಕ್ತಿ. 4. ಹಳೆಯ ಗಾಯಗಳ ಪ್ರಕ್ಷೇಪಣೆ. ಪ್ರೊಜೆಕ್ಷನ್ ಆಫ್ ಓಲ್ಡ್ ವೂಂಡ್ಸ್. ಪೌಲಾ ಅನ್ನೋ ತಾಯಿ ತನ್ನ ಮಗು ಅತ್ತರೆ ವಿಪರೀತ ಭಯ ಆಗ್ತಾಯಿತ್ತು. ಥೆರಪಿ ಸಮಯದಲ್ಲಿ ಅವರಿಗೆ ತಿಳಿದ ವಿಷಯ ಏನಪ್ಪ ಅಂದರೆ, ಅವಳು 3 ತಿಂಗಳ ಮಗುವಾಗಿದ್ದಾಗ ಅವರ ಪೋಷಕರು ಅವಳನ್ನು ಬಿಟ್ಟು 1 ತಿಂಗಳು ಪ್ರವಾಸಕ್ಕೆ ಹೋಗಿದ್ದರು. ಆ ಬಾಲ್ಯದ ಕಹಿ ನೆನಪು ಈಗ ಅವಳ ಮಗು ಹುಟ್ಟಿದಾಗ ಮರಳಿ ಬಂದಿತ್ತು. ತಿಳುವಳಿಕೆ. ನಿಮ್ಮ ಮಗುವಿನ ಅಳು ನಿಮಗೆ ಅತೀವ ಕಿರಿಕಿರಿ ಅಥವಾ ಭಯ ಹುಟ್ಟಿಸ್ತಾ ಇದ್ದರೆ ಅದರ ಬೇರುಗಳು ನಿಮ್ಮ ಬಾಲ್ಯದಲ್ಲಿ ಇರಬಹುದು. ಇದನ್ನು ಅರಿತರೆ ನೀವು ಮಗುವನ್ನು ಹೆಚ್ಚು ಪ್ರೀತಿಯಿಂದ ನೋಡಬಹುದು. ಪೋಷಕತ್ವ ಅನ್ನೋದು ಒಬ್ಬಂಟಿ ಊಟ ಅಲ್ಲ. ನಿಮ್ಮನ್ನು ನೀವು ಮೊದಲು ಪ್ರೀತಿಸಿ ಮತ್ತು ಗೌರವಿಸಿ. ಮಗುವಿನ ಅಳು ನಿಮ್ಮನ್ನು ಒಬ್ಬ ರಾಕ್ಷಸನನ್ನಾಗಿ ಮಾಡುವುದಿಲ್ಲ. ಅದು ಕೇವಲ ನಿಮ್ಮ ಹಳೆಯ ಗಾಯಗಳನ್ನು ನೆನಪಿಸುತ್ತದೆ ಅಷ್ಟೇ. ಭಾಗ 6. ಸಂವಹನದ ಕಲೆ. ಮಕ್ಕಳ ಮೇಲೆ ಪ್ರಭಾವ ಬೀರಲು ಅವಕಾಶ ನೀಡಿ. ನಾವು ನಮ್ಮ ಮಕ್ಕಳೊಂದಿಗೆ ಮಾತನಾಡುವಾಗ ಹೆಚ್ಚಾಗಿ ನಾನು ಹೇಳುವುದನ್ನು ನೀನು ಕೇಳಬೇಕು ಅನ್ನೋ ಧೋರಣೆ ಹೊಂದಿರ್ತೀವಿ. ಆದರೆ ಸಂವಹನ ಅನ್ನೋದು ಕಮ್ಯುನಿಕೇಷನ್ ಏಕಮುಖ ವ್ಯಕ್ತಿ ಅಲ್ವಾ, ಒನ್ ವೇ ಸ್ಟ್ರೀಟ್. ಫಿಲಿಪಾ ಪೆರಿ ಅವರ ಪ್ರಕಾರ ನಿಜವಾದ ಸಂವಹನ ಒಂದು ಕೊಡುಕೊಳ್ಳುವಿಕೆಯ ನೃತ್ಯ, ಗಿವ್ ಆ್ಯಂಡ್ ಟೇಕ್ ಡ್ಯಾನ್ಸ್. 1. ಡೂಯಿಂಗ್ ಟು ವರ್ಸಸ್ ಡೂಯಿಂಗ್ ವಿತ್. ನಾವು ಮಕ್ಕಳ ಮೇಲೆ ಸಂವಹನವನ್ನು ಏರುತ್ತೇವೆಯೋ ಅಥವಾ ಅವರೊಂದಿಗೆ ಸಂವಹನ ನಡೆಸುತ್ತೇವೆಯೇ? ಡೂಯಿಂಗ್ ಟು ಏರುವುದು, ಮಗುವಿಗೆ ಸದಾ ಆದೇಶ ನೀಡುವುದು. ಅವರು ಮಾತನಾಡಲು ಬಂದಾಗ ಸುಮ್ಮನಿರು ಅನ್ನೋದು ಅಥವಾ ಪೆಸಿಫೈಯರ್ ಹಾಕಿ ಅವರ ಬಾಯಿ ಮುಚ್ಚಿಸುವುದು. ಇದು ಮಗುವಿನಲ್ಲಿ ಅಸಹಾಯಕತೆ ಮತ್ತು ಬಂಡಾಯ ಮುಟ್ಟಿಸುತ್ತದೆ. ಡೂಯಿಂಗ್ ವಿತ್, ಜೊತೆಗೆ ಇರುವುದು, ಮಗುವಿನ ಸಣ್ಣಗಳನ್ನು ಗಮನಿಸೋದು. ಮಗು ಒಂದು ಕಡೆ ನೋಡಿದರೆ ನೀವು ಅಲ್ಲಿ ನೋಡಿ ಅದರ ಬಗ್ಗೆ ಮಾತನಾಡೋದು. ಇದು ಮಗುವಿಗೆ ನಾನು ಅಸ್ತಿತ್ವದಲ್ಲಿ ಇದ್ದೀನಿ ಮತ್ತು ನನ್ನ ಮಾತಿಗೂ ಬೆಲೆ ಇದೆ ಅನ್ನೋ ನಂಬಿಕೆ ಮೂಡಿಸುತ್ತದೆ. 2. ಮಗುವಿನಿಂದ ಕಲಿಯುವುದು, ಲರ್ನಿಂಗ್ ಫ್ರಮ್ ದ ಚೈಲ್ಡ್. ಜೋಡ್ ಮತ್ತು ಜೋ ಅವರ ಕಥೆ ನಮಗೊಂದು ದೊಡ್ಡ ಪಾಠ ಕಲಿಸುತ್ತದೆ. ಜೋಡ್ ಅನ್ನೋ ತಾಯಿಗೆ ತನ್ನ ಮಗುವಿನ ಬೇಡಿಕೆಗಳು ಅತಿಯಾದ ಹೊರೆ ಅಂತ ಅನಿಸ್ತಾ ಇತ್ತು. ಆದರೆ ಅವಳು ಮಗುವನ್ನು ಗಮನಿಸಲು ಶುರು ಮಾಡಿದಾಗ ಅವಳಿಗೆ ಒಂದು ಸತ್ಯ ತಿಳಿಯಿತು. ಮಗು ಅಳುವವರೆಗೂ ಕಾಯುವ ಬದಲು ಅವಳು ಮಗುವಿನ ಮೌನ ಸಂವಹನವನ್ನು ರೋಡನ್ನು ಕಲಿತಳು. ಮಗು ಒಂದು ಎಳೆಯನ್ನು ಅಥವಾ ಹೂವನ್ನು ಕುತೂಹಲದಿಂದ ನೋಡುತ್ತಿರುವಾಗ ಇವಳು ಅದರ ಜೊತೆ ಸೇರಿಕೊಂಡಳು. ಆಗ ಮಗುವಿನ ಅಳು ಕಡಿಮೆಯಾಯಿತು ಮತ್ತು ಅವರಿಬ್ಬರ ನಡುವೆ ಅದ್ಭುತ ಬಾಂಧವ್ಯ ಬೆಳೆಯಿತು. ಪಾಠ: ನೀವು ಮಗುವಿನ ಮೇಲೆ ಪ್ರಭಾವ ಬೀರಲು ಬಯಸಿದರೆ ಮೊದಲು ಅವರು ನಿಮ್ಮ ಮೇಲೆ ಪ್ರಭಾವ ಬೀರಲು ಅವಕಾಶ ನೀಡಿ. ನನಗೆ ಗೊತ್ತು ಅನ್ನೋ ಅಹಂಕಾರ ಬೇಡ. ದ ಐ ನೋ ಟ್ರ್ಯಾಪ್.
ನಮಗೆಲ್ಲವೂ ತಿಳಿದಿದೆ, ಮಗುವಿಗೆ ಏನು ತಿಳಿದಿಲ್ಲ ಅನ್ನೋ ಭಾವನೆ ಸಂವಹನಕ್ಕೆ ಅತಿ ದೊಡ್ಡ ಶತ್ರು. ಜಾನ್ ಅನ್ನೋ ತಂದೆಯ ಕಥೆಯನ್ನು ನೆನಪಿಸಿಕೊಳ್ಳಿ. ಅವನು ಯಾವಾಗಲೂ ತನ್ನ ಮಗನಿಗೆ ನನಗೆ ಗೊತ್ತು ಅಂತ ಹೇಳ್ತಾ ಇದ್ದ. ಆದರೆ ತಾನು ತನ್ನ ಮಗನಿಂದಲೂ ಹೊಸ ವಿಷಯಗಳನ್ನು ಕಲಿಯಬಹುದು ಅಂತ ಅರಿತಾಗ ಅವರ ಸಂಬಂಧದಲ್ಲಿ ದೊಡ್ಡ ಬದಲಾವಣೆ ಉಂಟಾಯಿತು. ಮಗು ನಿಮಗೆ ಏನಾದರೂ ಹೇಳಿಕೊಡಲು ಬಂದಾಗ, ಹೌದಾ, ಇದು ನನಗೆ ಗೊತ್ತಿರಲಿಲ್ಲ, ಹೇಳಿಕೊಡು ಅಂತ ಹೇಳಿ. ಇದು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಸ್ಕ್ರೀನ್ ವ್ಯಸನದ ಅಪಾಯ. ದ ಫೋನ್ ಅಡಿಕ್ಷನ್. ನಮ್ಮ ಕೈಯಲ್ಲಿರುವ ಫೋನ್ ನಮ್ಮ ಮತ್ತು ಮಗುವಿನ ನಡುವಿನ ಸಂವಹನವನ್ನು ಕತ್ತರಿಸುತ್ತದೆ. ನೀವು ಫೋನ್ ನೋಡುತ್ತಿರುವಾಗ ಮಗು ನಿಮ್ಮನ್ನು ಕರೆದರೆ ಮತ್ತು ನೀವು ಸ್ಪಂದಿಸದಿದ್ದರೆ ಅವರ ಮೆದುಳಿನಲ್ಲಿ ಒಂದು ಖಾಲಿ ಜಾಗ ಸೃಷ್ಟಿಯಾಗುತ್ತೆ. ಸಂಶೋಧನೆಯ ಪ್ರಕಾರ ಕೇವಲ 3 ನಿಮಿಷ ಪೋಷಕರು ಯಾವುದೇ ಭಾವನೆ ತೋರಿಸದೆ ಮಗುವಿನ ಮುಂದೆ ಕುಳಿತರೆ ಮಗು ಅತೀವ ಆತಂಕಕ್ಕೆ ಒಳಗಾಗುತ್ತದೆ. ನಿಮ್ಮ ಗಮನವೇ ಮಗುವಿಗೆ ನೀವು ನೀಡುವ ಅತಿ ದೊಡ್ಡ ಆಸ್ತಿ. ಭಾಗ 7. ಪೋಷಕತ್ವದ 5 ಸುವರ್ಣ ನಿಯಮಗಳು. 5 ಗೋಲ್ಡನ್ ರೂಲ್ಸ್ ಆಫ್ ಪೇರೆಂಟಿಂಗ್. ಫಿಲಿಪಾ ಪೆರಿ ಅವರ ಈ ಅದ್ಭುತ ಪುಸ್ತಕದ ಸಾರಾಂಶ ಸರಣಿಯಲ್ಲಿ ನಾವು ಇಲ್ಲಿಯವರೆಗೆ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಪ್ರತಿಯೊಬ್ಬ ಪೋಷಕರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾದ 5 ಸುವರ್ಣ ನಿಯಮಗಳ ಬಗ್ಗೆ ಮಾತಾಡೋಣ. ಇವು ನಿಮ್ಮ ಮತ್ತು ನಿಮ್ಮ ಮಗುವಿನ ಸಂಬಂಧವನ್ನು ಶಾಶ್ವತವಾಗಿ ಬದಲಾಯಿಸಬಲ್ಲವು. ನಿಯಮ 1. ಭಾವನೆಗಳಿಗೆ ಹೆಸರಿಡಿ. ವ್ಯಾಲಿಡೇಟ್, ಡೋಂಟ್ ಡಿಸ್ಮಿಸ್. ಮಗು ಅತ್ತಾಗ ಅಥವಾ ಕೋಪಗೊಂಡಾಗ ಅಳಬೇಡ, ಇದಕ್ಕೇನು ಅಳಬೇಕಿಲ್ಲ ಅಂತ ಹೇಳುವುದು ಸಾಮಾನ್ಯ. ಆದರೆ ಇದು ತಪ್ಪು. ಏನು ಮಾಡಬೇಕು? ಅವರ ಭಾವನೆಗಳನ್ನು ಒಪ್ಪಿಕೊಳ್ಳಿ. ನಿನಗೆ ಈಗ ಬೇಸರವಾಗಿದೆಯೇ? ನಿನಗೆ ಈ ಆಟಿಕೆ ಸಿಗಲಿಲ್ಲ ಅಂತ ಸಿಟ್ಟು ಬಂದಿದೆಯೇ ಅಂತ ಕೇಳಿ. ಫಲಿತಾಂಶ: ಭಾವನೆಗಳಿಗೆ ಹೆಸರಿಟ್ಟಾಗ ಮಗುವಿನ ಮೆದುಳು ಶಾಂತವಾಗುತ್ತೆ. ಅವರಿಗೆ ನನ್ನ ಅಪ್ಪ ಅಥವಾ ಅಮ್ಮನಿಗೆ ನಾನು ಅರ್ಥವಾಗುತ್ತಿದ್ದೇನೆ ಅನ್ನೋ ಭರವಸೆ ಸಿಗುತ್ತದೆ. ನಿಯಮ 2. ತಪ್ಪು ಮಾಡಿದಾಗ ಕ್ಷಮೆ ಕೇಳಿ. ದ ಪವರ್ ಆಫ್ ಅಪಾಲಜಿ. ಪೋಷಕರು ಮನುಷ್ಯರೇ. ನಾವು ಮಗುವಿನ ಮೇಲೆ ಕಿರುಚುವುದು ಅಥವಾ ತಪ್ಪು ಮಾಡುವುದು ಸಹಜ. ಏನು ಮಾಡಬೇಕು? ನಿಮ್ಮ ತಪ್ಪು ಅರಿವಾದ ತಕ್ಷಣ ಮಗುವಿನ ಬಳಿ ಹೋಗಿ ಕ್ಷಮೆ ಕೇಳಿ. ಸಾರಿ ಕಂದ, ನಾನು ಕೆಲಸದ ಒತ್ತಡದಲ್ಲಿ ಇದ್ದೆ, ನಿನ್ನ ಮೇಲೆ ಕಿರುಚಾಡಬಾರ್ದಿತ್ತು ಅಂತ ಹೇಳಿ. ಫಲಿತಾಂಶ: ಇದು ಮಗುವಿಗೆ ಜವಾಬ್ದಾರಿಯನ್ನು ಕಲಿಸುತ್ತದೆ ಮತ್ತು ನಿಮ್ಮ ನಡುವಿನ ಬಿರುಕನ್ನು ರಪ್ಚರನ್ನು ತಕ್ಷಣವೇ ಸರಿಪಡಿಸುತ್ತೆ. ರಿಪೇರ್. ನಿಯಮ 3. ಶಿಸ್ತು ವರ್ಸಸ್ ಶಿಕ್ಷೆ. ಡಿಸಿಪ್ಲಿನ್ ವರ್ಸಸ್ ಪನಿಷ್ಮೆಂಟ್. ಶಿಕ್ಷೆಯು ಭಯವನ್ನು ಹುಟ್ಟಿಸುತ್ತದೆ, ಆದರೆ ಶಿಸ್ತು ದಾರಿಯನ್ನು ತೋರಿಸುತ್ತದೆ. ಏನು ಮಾಡಬೇಕು? ಮಗುವಿನ ನಡವಳಿಕೆಯನ್ನು ಟೀಕಿಸಿ, ಆದರೆ ಮಗುವನ್ನಲ್ಲ. ನೀನು ಕೆಟ್ಟ ಹುಡುಗ ಅನ್ನುವ ಬದಲು ನೀನು ನಿನ್ನ ಗೆಳೆಯನಿಗೆ ಹೊಡೆದಿದ್ದು ತಪ್ಪು ಅಂತ ಹೇಳಿ. ಫಲಿತಾಂಶ: ಮಗು ತಾನು ಕೆಟ್ಟವನು ಅಂತ ಭಾವಿಸದೆ ತನ್ನ ನಡವಳಿಕೆಯನ್ನು ತಿದ್ದಿಕೊಳ್ಳಲು ಪ್ರಯತ್ನಿಸುತ್ತೆ. ನಿಯಮ 4. ಆಹಾರದ ವಿಷಯದಲ್ಲಿ ಹಠ ಬೇಡ. ರೆಸ್ಪೆಕ್ಟ್ ಫುಡ್ ಆಟೋನಮಿ. ಊಟದ ಸಮಯವು ಯುದ್ಧ ಭೂಮಿ ಆಗಬಾರ್ದು. ಏನು ಮಾಡಬೇಕು? ಮಗುವಿಗೆ ಎಷ್ಟು ಹಸಿವಾಗಿದೆ ಅನ್ನೋದು ಅವರಿಗೆ ಗೊತ್ತು. ಬಲವಂತವಾಗಿ ತಿನ್ನಿಸುವುದು ಅವರ ನೈಸರ್ಗಿಕ ಹಸಿವಿನ ಸಂಕೇತಗಳನ್ನು ಹಾಳು ಮಾಡುತ್ತದೆ. ಫಲಿತಾಂಶ: ಮಗುವಿಗೆ ತನ್ನ ದೇಹದ ಮೇಲಿನ ಗೌರವ ಹುಟ್ಟುತ್ತದೆ ಮತ್ತು ಭವಿಷ್ಯದಲ್ಲಿ ಅವರು ಆರೋಗ್ಯಕರ ಆಹಾರ ಪದ್ಧತಿಯನ್ನು ಬಳಸಿಕೊಳ್ತಾರೆ. ನಿಯಮ 5. ನಿಮ್ಮ ಬಾಲ್ಯದ ಮೇಲೆ ಕಣ್ಣಿರಲಿ. ವಾಚ್ ಯುವರ್ ಪಾಸ್ಟ್. ನಿಮ್ಮ ಮಗುವಿನ ವರ್ತನೆಗೆ ನೀವು ಅತಿಯಾಗಿ ಪ್ರತಿಕ್ರಿಯಿಸುತ್ತೀರಾ, ಅದರ ಕಾರಣ ನಿಮ್ಮ ಬಾಲ್ಯದಲ್ಲಿ ಇದೆ. ಏನು ಮಾಡಬೇಕು? ನನ್ನ ಈ ಕೋಪ ಮಗುವಿನ ಮೇಲೆ ಇದೆಯೇ ಅಥವಾ ನನ್ನ ಹಳೆಯ ಗಾಯದ ಮೇಲೆ ಇದೆಯೇ ಅಂತ ಪ್ರಶ್ನಿಸಿಕೊಳ್ಳಿ. ಫಲಿತಾಂಶ: ಈ ಅರಿವು ನಿಮ್ಮ ಮಕ್ಕಳನ್ನು ನಿಮ್ಮ ಬಾಲ್ಯದ ಕಹಿ ನೆನಪುಗಳಿಂದ ರಕ್ಷಿಸುತ್ತದೆ.
ಪೋಷಕತ್ವ ಅನ್ನೋದು ಮಗುವನ್ನು ಬೆಳೆಸುವುದು ಅಲ್ಲ, ಮಗುವಿನ ಜೊತೆ ನೀವು ಬೆಳೆಯುವುದು. ನೀವು ಪರ್ಫೆಕ್ಟಾಗಿ ಇರಬೇಕಾಗಿಲ್ಲ, ನೀವು ಗಮನ ನೀಡುವ ಪೋಷಕರಾಗಿದ್ದರೆ ಸಾಕು. ಫ್ರೆಂಡ್ಸ್, ಫಿಲಿಪಾ ಪೆರಿ ಅವರ ಪುಸ್ತಕದ ಈ ಸಾರಾಂಶ ನಿಮ್ಮ ಸಣ್ಣ ಬದಲಾವಣೆ ಏನಾದರೂ ತಂದಿದೆ ಅಂತ ನಾನು ಭಾವಿಸ್ತೇನೆ. ಈ 5 ನಿಯಮಗಳಲ್ಲಿ ನೀವು ಯಾವುದನ್ನು ಮೊದಲು ಪಾಲಿಸಲು ಶುರು ಮಾಡ್ತೀರಾ? ಕಾಮೆಂಟ್ನಲ್ಲಿ ತಿಳಿಸಿ. ಸುಖಿ ಪೋಷಕತ್ವ ಹ್ಯಾವ್ ದ ಅಲ್ಟಿಮೇಟ್ ಕನ್ಕ್ಲೂಷನ್. ಸ್ನೇಹಿತರೆ, ಫಿಲಿಪಾ ಪೆರಿ ಅವರ ಈ ಅದ್ಭುತ ಪುಸ್ತಕದ ಸಾರಾಂಶ ಸಮ್ಮರಿ ಅಂತಿಮ ಹಂತಕ್ಕೆ ನಾವು ಬಂದಿದ್ದೇವೆ. ಪೋಷಕತ್ವ ಅನ್ನೋದು ಮಗುವನ್ನು ಹೇಗೆ ನಿಯಂತ್ರಿಸಬೇಕು ಎಂಬುದು ಅಲ್ಲ, ಮಗುವಿನೊಂದಿಗೆ ನೀವು ಎಂತಹ ಸಂಬಂಧವನ್ನು ಹೊಂದಿದ್ದೀರಿ ಎಂಬುದರ ಮೇಲೆ ನಿಂತಿದೆ. ನೀವು ಪರ್ಫೆಕ್ಟಾಗಿ ಇರಬೇಕಾಗಿಲ್ಲ, ನೀವು ಪ್ರೀತಿಯಿಂದ ಪ್ರಯತ್ನಿಸುವ ಪೋಷಕರಾಗಿದ್ದರೆ ಸಾಕು. ಫ್ರೆಂಡ್ಸ್, ಈ ಪುಸ್ತಕದ ಸಾರಾಂಶ ಸಮ್ಮರಿ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇದು ಕೇವಲ ಮಾಹಿತಿ ಅಲ್ಲ, ಇದೊಂದು ಬದಲಾವಣೆಯ ಹಾದಿ. ಈ ಸಾರಾಂಶ ನಿಮ್ಮ ಮತ್ತು ನಿಮ್ಮ ಮಕ್ಕಳ ನಡುವಿನ ಬಾಂಧವ್ಯವನ್ನು ಸ್ವಲ್ಪವಾದರೂ ಸುಧಾರಿಸಿದರೆ ಅದೇ ನಮ್ಮ ಈ ಪ್ರಯತ್ನಕ್ಕೆ ಗೆಲುವು. ಈ ಸರಣಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಪುಸ್ತಕದ ಯಾವ ವಿಷಯ ನಿಮ್ಮನ್ನು ಹೆಚ್ಚು ಪ್ರಭಾವಕ್ಕೆ ಮಾಡಿತು? ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಮತ್ತೊಂದು ಅದ್ಭುತ ಪುಸ್ತಕದೊಂದಿಗೆ, ಹೊಸ ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳನ್ನು ಪ್ರೀತಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.